ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ. ಆತ್ಮೀಯ, ಇತ್ತೀಚೆಗೆ ಒಂದು ವರದಿ ನೋಡ್ತಾ ಇದ್ದೆ. ವಿಶೇಷವಾಗಿ ಒಂದು ಪತ್ರಿಕೆ ಯಾವುದೋ ಮೂಲೆಯಲ್ಲಿ ಬಂದಿತ್ತು. ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕುಡಿತದಿಂದ ದೌರ್ಜನ್ಯ ಅಧ್ಯಯನಕ್ಕೆ ನೆರವು ಅನ್ನುವಂಥ ಮಾತಾಡಿದ್ರು. ಕುಡಿತದಿಂದ ಮನುಷ್ಯರು ಹೆಂಗೆ ಹಾಳಾಗ್ತಾವ, ಸಮಾಜ ಹೆಂಗೆ ಹಾಳಾಗ್ತದೆ, ಕುಡಿತದ ಪರಿಣಾಮಗಳೇನು, ಅದು ಆ ದಿಶೆಯಲ್ಲಿ ಮತ್ತು ಹೆಣ್ಮಕ್ಳ ಬದುಕು ಯಾವ ರೀತಿ ನರಕ ಆಗ್ತದ ಅನ್ನುವಂಥ ಅನೇಕ ವಿಷಯಗಳ ಕುರಿತಾಗಿ ಮಾತಾಡುವಂಥದ್ದಷ್ಟಲ್ಲ, ಒಂದು ಸಂಶೋಧನೆ ಮಾಡಬೇಕಾಗಿದ್ದಂಥ ಮಾತನ್ನು ಮಾತಾಡ್ತಾ ಇದ್ದಾರೆ ನಮ್ಮ ರಾಜ್ಯ ಮಹಿಳಾ ಆಯೋಗದ ಹೆಣ್ಣುಮಗಳು ಅಧ್ಯಕ್ಷೆ. ಇದಕ್ಕೆ ಯಾಕೆ ಮಾತನ್ನು ಇವತ್ತು ಅದು ಎತ್ಕೋಬೇಕಾಗ್ತದೆ? ಇವತ್ತು ನಾವು ಅನೇಕ ಕುಟುಂಬಗಳಲ್ಲಿ ನೋಡಿದ್ದೀವಿ, ಅನೇಕ ಕುಟುಂಬಗಳು ಇವತ್ತು ಬೀದಿ ಬಿದ್ದಿದ್ದು ನೋಡಿದ್ದೀವಿ. ಇಷ್ಟು ಆಗಿಯೂ ಸಹಿತ ನಮ್ಮ ಸರ್ಕಾರಗಳು ಏನು ಹೇಳ್ತಾವಪ್ಪ ಅಂತಂದ್ರೆ, ಇಲ್ಲರಿ ಟ್ಯಾಕ್ಸ್ ಬರ್ತದೆ ಒಳ್ಳೇದು, ಅದನ್ನು ನಾವು ಜನಕಲ್ಯಾಣ ಮಾಡ್ತೀವಿ ಅಂತ. ಅಲ್ಲ, ಜನ ಇದ್ದರೆ ಕಲ್ಯಾಣ, ಜನಗಳಿಗೆ ಎಲ್ಲಿ ಕಲ್ಯಾಣ ಅಂತ. ಇವತ್ತು ಪ್ರತಿ ಹಳ್ಳಿಯಲ್ಲೂ ಸಹಿತ ಕಿರಾಣಿ ಅಂಗಡಿಯಲ್ಲಿ ಇಲ್ಲ ಸರಾಯಿ ಸಿಗುವಂಥ ವ್ಯವಸ್ಥೆ ಆಗಿಬಿಟ್ಟದ. ಹೀಗಾಗಿ ಅಲ್ಲಿ ದುಡಿಯುವ ವರ್ಗ ಪಾಪ ಬಡತನದಲ್ಲಿ ಇರೋದ್ರಿಂದ, ಅಶಿಕ್ಷಿತರ ಇರೋದ್ರಿಂದ, ಒಳ್ಳೆ ನಾಲೆಜ್ ಇಲ್ಲದೆ ಇರೋದ್ರಿಂದ, ಎಷ್ಟೋ ನಾಲೆಜ್ ಇದ್ದವರು ಸಹಿತ ಸಂಜೆ ಒಂದು ಪೆಗ್ ಹಾಕೊಂಡಾಗ ನಿಜ ಎತ್ತುವಂಥ ಜನ ನಮ್ಮಲ್ಲಿ ಇದ್ದಾರೆ. ಇಂಥ ಒಂದು ಕಹಿ ಪ್ರಸಂಗವನ್ನು ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಅಂಥದ್ರ ಮೇಲೆ ಬೆಳಕು ಚೆಲ್ಲೋದು ಕೆಲಸ ಆಗಬೇಕು ಅನ್ನೋಂಥ ಮಾತನ್ನು ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾ ಇದ್ದಾರೆ. ಇದು ಒಬ್ಬ ಹೆಣ್ಣುಮಗಳಾಗಿ ನಮ್ಮ ಹೆಣ್ಣುಮಕ್ಕಳ ಬದುಕಿನ ಬಗ್ಗೆ ಆಗಿರ್ಬೋದು, ಇಡೀ ಮನುಕುಲ ಸಮಾಜದ ಬಗ್ಗೆ ಆಗಿರ್ಬೋದು, ಕಾಳಜಿಯನ್ನು ಎತ್ತಿ ತೋರಿಸ್ತಾ ಇದೆ. ನೋಡ್ರಿ, ವೆಸ್ಟರ್ನ್ ಕಂಟ್ರಿಗಳಲ್ಲಿ ಹೀಟ್ ಮಾಡೋ ಸಲುವಾಗಿ ಮತ್ತು ಕಾರಣಕ್ಕೂ ಇಂಥ ಅಲ್ಲ ವೈನು, ಬೇರೆ ವೈನನ್ನು ಕುಡಿತಾರೋ. ನಮ್ಮಲ್ಲಿ ಹಂಗಿಲ್ಲ. ಬಟ್ಟೆ ಸರಾಯಿನೋ ಆ ಸರಾಯಿನೋ ಅದು ಏನು ಇರ್ತದೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಾರಾಯಿಯನ್ನು ಕುಡಿದ ಇವತ್ತು ಎಷ್ಟೋ ಕುಟುಂಬಗಳು, ಒಂದಲ್ಲ ಎರಡಲ್ಲ, ನೀವು ಇವತ್ತು ಸರ್ವೆ ಮಾಡಿಸಿದ್ರೆ ಪ್ರತಿಯೊಂದು ಮನೆ ಬಿಟ್ಟ ಮನೆಯಲ್ಲಿ ಕುಡುಕರಿದ್ದಾರೆ. ಇಲ್ಲ, ಕುಡುಕರಿಲ್ಲದ ಮನೆಯಲ್ಲಿ ಏನೋ ಅನ್ನುವಷ್ಟು ಮಟ್ಟಿಗೆ ಇವತ್ತು ನಮ್ಮ ಪರಿಸ್ಥಿತಿ ಆಗೋಗ್ಬಿಟ್ಟದ. ಹೀಗಾಗಿ ಕೆಲವೊಬ್ರು ಅಲ್ಲೇ ಕುಡಿದು ಅಲ್ಲೇ ಮಲಗಿ ಅಲ್ಲೇ ಏನೋ ಮಾಡ್ಕೊಂಡು ಹೋಗಿಬಿಡ್ತಾರೆ. ಕೆಲವೊಂದು ಮನೆಗಳು ನಮ್ಮ ಕಣ್ಣು ಎದರಲ್ಲೇನ ಹಾಳಾಗಿ ಹೋಗಿದ್ದನ್ನು ಸಹಿತ ನೋಡಿದ್ವಿ. ಒಂದು ಮನೆತನ ಮರಳಿ ಹೇಳ್ಬೇಕಾಗಿದ್ರೆ ರಿಗೇನಪ್ಪ ಆಗಬೇಕಾಯ್ತದೆ, ಎಷ್ಟು ತ್ರಾಸ ಆಗ್ತದೆ ಅನ್ನೋದು ಆ ಕುಟುಂಬಕ್ಕೆ ಗೊತ್ತು, ಆ ವ್ಯಕ್ತಿಗೆ ಗೊತ್ತು, ಆ ವ್ಯಕ್ತಿಯ ಮಕ್ಕಳಿಗೆ ಗೊತ್ತು. ಯಾಕಂದ್ರೆ ಅನುಭವಿಸೋರು ಯಾರಪ್ಪ ಅಂದ್ರೆ ಹೆಂಡತಿ ಮತ್ತು ಮಕ್ಕಳು. ಒಬ್ಬ ಕುಡುಕ ಗಂಡ ಇದ್ದಂದ್ರೆ ಅವನ ಕಹಿ ಬದುಕ ಅವು ಬಂದು ಕುಡಿದು ಬೀಳುವಂಥದ್ದು, ಅವಾಚ್ಯವಾಗಿ ಮಾತಾಡುವಂಥದ್ದು, ಏನೇನೋ ಮಾಡುವಂಥದ್ದು, ಅವೇನು ಹೇಳಲಿಕ್ಕೆ ತೀರಿದ್ರಿ. ಅವು ಶಬ್ದಗಳಿಲ್ಲ. ಮತ್ತು ಬೈಯೋದಕ್ಕಂತ ಹೆಣ್ಮಕ್ಳಿಗೆ ಆ ಶಬ್ದ ಇಲ್ಲ, ತತಾತಿಥಿ ಎಂದು ನಿಮ್ಗೆ ಗೊತ್ತಾಗ್ತದೆ. ಬಾಯಿ ತೆರೆದ್ರೆ ಅದ ಮಾತುಗಳು. ಹೀಗಾಗಿ ಎಷ್ಟೋ ಹೆಣ್ಮಕ್ಳು ಪಾಪ ಕೆಲವೊಬ್ಬರು ಸೂಸೈಡ್ ಮಾಡ್ಕೊಳ್ತಾವ, ಕೆಲವೊಂದು ಗಂಡನ ಬಿಟ್ಟು ಹೋಗ್ತಾವ, ಕೆಲವೊಂದು ಏನೇನೋ ಆಗ್ತಾವ. ಕೆಲವೊಮ್ಮೇನಾಗ್ತದೆ, ಕುಡುಕ ಗಂಡನಿಂದ ಬೇಡಪ್ಪ ಇವನಿಂದ ಬೇಡ ಅಂತ ಸುಡಪತ್ರ ಅಂದ್ರೆ ಡೈವರ್ಸ್ ತೊಗೊಂಡು ಮತ್ತೆ ಅವನು ಆಗಿದೆ. ಅವನು ಅಂಥ ಸಿಗ್ಬೇಕಾ ಎಷ್ಟು ಹೆಣ್ಮಕ್ಳಿಗೆ? ಅಂದ್ರೆ ಈ ಕುಡಿತದ ಪರಿಹಾರ ಇಲ್ಲೇನು, ನಮ್ಮ ಸಮಾಜ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಭಾಳ ಪ್ರಮುಖ ವಿಷಯ. ಆ ದಿಶೆಯಲ್ಲೇ ನಮ್ಮ ಅಧ್ಯಕ್ಷ ಅವರು ವಿಚಾರ ಮಾಡಿದ್ದು ಭಾಳ ಯೋಗ್ಯದ. ಬರೀ ಅಧ್ಯಯನ ಮಾಡಿಬಿಡೋದಲ್ರಿ, ದೌರ್ಜನ್ಯ ಯಾವ ರೀತಿ ಇರ್ತದಂದ್ರೆ ರೀ, ಅವಾಗ ಏನು ಕುಡುಕಿರ್ತಾನೆ ಅವನು ಹೇಳ್ತಿ, ಅವರ ಮಕ್ಕಳು, ಹೆಣ್ಮಕ್ಳು ಇವರೆಲ್ಲರೂ ಪ್ರಭಾವ ಆಗ್ತದೆ. ಯಾಕಂದ್ರೆ ಆರ್ಥಿಕವಾಗಿ ಏಕದಮ್ ಜರ್ಜರಿತ ಆಗೋಗ್ಬಿಡ್ತದೆ. ಕುಟುಂಬದ ದಿವಾಳಿ ಅಂತ ಬಂದುಬಿಡ್ತದೆ. ದಿನ ಒಂದು 500 ಗಳಿಸ್ತಾನಂದ್ರೆ ಅದ್ರಾಗ 300 ಕುಡಿದ ಬರ್ತಿರ್ತಾನೆ, 200 300 ಕಿಲೋ 500 500 ಮತ್ತು ಹೊರಗೆ ಸಾಲನೂ ಮಾಡ್ತಿರ್ತಾನೆ. ಎದಕ್ಕಾಗೆ? ಈ ಕುಡಿತಕ್ಕಾಗಿ. ಇಂಥ ಒಂದು ಕಹಿ ಕೆಟ್ಟ, ಅದಕ್ಕೆ ಏನು ಶಬ್ದ ಇಲ್ಲ ಅಂಥದನ್ನು ನಮ್ಮ ಸರ್ಕಾರಗಳು ಹೆಮ್ಮೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ವಿಚಿತ್ರ ಅನ್ನಿಸ್ತದೆ. ಕೇಜ್ರಿವಾಲ್ ಅಂತ ಒಬ್ಬ ಪ್ರಜ್ಞಾವಂತ ಅಂತ ನಾವು ತಿಳ್ಕೊಂಡಿದ್ದೀವಿ ಮುಖ್ಯಮಂತ್ರಿ. ಈ ಸರಾಯದಲ್ಲಿ ಸಿಕ್ಕೊಂಡ, ಹೊರಗೆ ಬಂದ, ಮತ್ತು ಸುಳ್ಳಾಗ್ತಾ ಮತ್ತು ಬೇರೆ ಅದಕ್ಕೆ ಪ್ರೋತ್ಸಾಹಿಸ್ತಾರೆ ಅಂದ್ರೆ ಏನು ಹೇಳಲಿಕ್ಕೆ ಸಾಧ್ಯದ? ಪ್ರೋತ್ಸಾಹ ನೀಡಬಾರ್ದು. ಏನಾದರೂ ಶತಾಯಗತಾಯ ಮಾಡಿ ಅದನ್ನು ಬಂದ್ ಮಾಡುವಂಥದ್ದು ಆಗಬೇಕಾಗಿದೆ. ಎಲ್ಲ ದೇಶಗಳಲ್ಲದ್ರಿ, ನಮ್ಮಲ್ಲಿ ಭಾರತದಲ್ಲಿ ಇದು ತೋಣ ಆಗ್ತದೆ. ಕೆಲವೊಂದು ವಿಷಪೂರಿತ ಸಾರಾಯಿಗಳು ಎಷ್ಟೋ ಜನ 10 ಜನ 20 ಜನ 50 10 ದಿವಸ ನೋಡ್ತಾ ಇದ್ದೀವಿ. ಅಷ್ಟಿದ್ರೂ ಬಿಡ್ತಾ ಇಲ್ಲ ಅದನ್ನು. ಅಷ್ಟೆಲ್ಲ ಕುಟುಂಬ ಹಾಳಾಗಿ ಹೋಗ್ತದೆ ಅಂತ ಹೇಳಿದ್ರು ಬಿಡ್ತಾ ಇಲ್ಲ. ಶರೀರ ಹಾಳಾಗ್ತದೆ, ಲಿವರ್ ಬಾಧೆ ಆಗ್ತದೆ, ಎಲ್ಲ ಕಿಡ್ನಿ ಬಾಧೆ ಆಗ್ತದೆ, ಎಲ್ಲ ಬಾಧೆ ಆಗ್ತದೆ. ಕೆಲವೊಂದು ಡ್ರಗ್ ಅಡಿಕ್ಟ್ ಆದವ್ರು ಹೆಂಗಾಗಿರ್ತಾರಪ್ಪ ಅಂದ್ರೆ ಅದು ಕೊಡದಿದ್ರೆ ಕೈ ನಡಲಿಕ್ಕೆ ಸುರಣ ಬದುಕೇ ಕಷ್ಟ. ಹೀಗಾಗಿ 30-40ನೇ ವಯಸ್ಸಿಗೆ ಅಂದ್ರೆ ಕುಳಿತಕ್ಕೆ ಒಳಗಾದವರು ಹೋಗಿಬಿಡ್ತಾ ಇದ್ದಾರೆ. ಹೀಗಾಗಿ ಅನೇಕ ವಿಧವೆಯರು ತಮ್ಮ ಬದುಕನ್ನು ನಡೆಸೋದು ಕಷ್ಟ, ಏನೇನೋ ಮಾಡ್ತಾ ಇದ್ದಾರೆ ಭಾಳಷ್ಟು ದಿನ ಕಡೆ. ಇದನ್ನು ನಾವು ನೋಡ್ಬೋದು, ಹಳ್ಳಿಗಳಲ್ಲಿ ಸಾಕಷ್ಟು ನೋಡ್ಬೋದು. ಇದನ್ನು ಕೆಲವೊಮ್ಮೆ ಗಂಡ ಸಣ್ಣ ವಯಸ್ಸಿನಲ್ಲಿ ತಿರ್ಕೊಂಡು ಹೋದ ತಕ್ಷಣ ಕುಡಿತಕ್ಕೆ ಬಲಿಯಾಗಿ ಮತ್ತು ಬಲಿಯಾಗುವಾಗ ತನ್ನ ಕುಟುಂಬವನ್ನು ಸಲುವಾಗಿ ವೇಶ್ಯಾವೃತ್ತಿಗೆ ಸಹ ತಿಳಿಯುವಂಥ ಅನೇಕ ಹೆಣ್ಮಕ್ಕಳನ್ನು ನೋಡ್ತೀವಿ. ಇವೆಲ್ಲ ಇವತ್ತು ಅಧ್ಯಯನ ಆಗಬೇಕಾಗಿದೆ. ನಿಜವಾದ ಅಧ್ಯಯನ ಇಲ್ಲ ಆಗಬೇಕಾಗಿದೆ. ಈ ಅಧ್ಯಯನ ಆಗಬೇಕು. ಏನು ಪರಿಸ್ಥಿತಿ, ನಮ್ಮ ಸಾಮಾಜಿಕ ಪರಿಸ್ಥಿತಿ ಏನಂತ ಸಿದ್ದರಾಮಯ್ಯನವರು ಇದು ಮಾಡಬೇಕಾಗಿ ವಿಚಾರ. ಹೇಗೆ ಸಾಮಾಜಿಕ ಚಿಂತನೆ ಉಳ್ಳಂಥ
ಸಮಾಜವಾದಿ ಅಂತ ತನ್ನಂತ ಹೇಳ್ಕೊಳ್ಳೋಂಥ, ಅದರಲ್ಲೂ ಮುಖ್ಯವಾಗಿ ಗೋಪಾಲಗೌಡರ ಶಿಷ್ಯ ನಾನು ಅಂತ ಹೇಳ್ಕೊಳ್ಳೋಂಥ ಈ ವ್ಯಕ್ತಿ ಸಾರಾಯಿಗೆ ಯಾಕೆ ಅವಕಾಶ ಕೊಟ್ಟರು ಅಂತೇಳಿ. ಕೇಜ್ರಿವಾಲ್ರಂಥ ವ್ಯಕ್ತಿ, ಅದು ನಮ್ಮ ಅಣ್ಣ ಹಜಾರಂಥ ಗುರುವಿನ ಅಡಿಯಲ್ಲಿ ಬೆಳೆದಂಥವ್ರು, ಈ ಸಾರಾಯಿಗೆ ಅವಕಾಶ ಯಾಕೆ ಕೊಟ್ಟರು ಅಂತೇಳಿ. ನಿತೀಶನವ್ರು ಬ್ಯಾನ್ ಮಾಡಿದರು, ಆದರೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಅದೇ ಕಾಲಕ್ಕೆ ಗುಜರಾತಲ್ಲೂ ಬ್ಯಾನ್ ಅದ ಸಾರಾಯಿ, ಆದರೂ ಅಲ್ಲಿ ಕಂಟ್ರೋಲ್ ಇಲ್ಲ. ತುಳುಗರೆ ಮಾರುವಂಥ, ಡೋಲ್ಮರ್ ಮಾರುವಂಥ ಪ್ರವೃತ್ತಿ ಮನುಷ್ಯನಲ್ಲಿ ಯಾಕೆ ಹೋಗ್ತು ಅಂತ. ಸುರಾಪಾನ, ಸ್ವರರು ಕುಡಿಯೋದು ಅಂತೇಳಿ. ಸ್ವರರು ದೇವತೆಗಳು ಅಂದರೆ ವಿಶೇಷವಾಗಿ ಹಿಮಾಲಯದಲ್ಲಿ ಇರುತ್ತಿರುವಂಥವ್ರು. ಹಿಮಾಲಯದಲ್ಲಿ ಏನಾಗ್ತದೆ, ತಂಪು ಇರೋದ್ರಿಂದಾಗಿ ಹೀಟಿಗಾಗಿ ವೈನ್ ಕುಡಿತಾರೆ. ವೈನ್ ಒಳಗೆ ಹೀಟ್ ಉತ್ಪಾದನೆ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಏನೂ ಅವಶ್ಯ ಇಲ್ಲದಿರೋದು, ಅದು ನಶೆಗಾಗಿ ಅಲ್ಲದು, ಅದು ಬ್ರೈನ್ ಮೇಲೆ ಒಂದು ತಂಡಿ ಹತ್ತದಂಗೆ ವ್ಯವಸ್ಥೆ ಮಾಡ್ಕೊಂಡಂಥದ್ದು ಅದು ವೈನ್. ಇದು ಸಾರಾಯಿ, ಇದು ಏನು ಕೂಡಿಸಿರ್ತಾರೋ ಏನು ಮಾಡಿರ್ತಾರೋ ಇದು ಎದಕ್ಕೂ ಬೇಕಿಲ್ಲ ನಮಗೆ. ಯಾಕಂತಂದ್ರೆ ಈಗ ಹೇಳಿ ನಿಮಗೆ ಶರೀರ ಹಾಳಾಗಿ ಹೋಗ್ತವೆ. ಒಂದೊಂದಾಗೆ ಸಣ್ಣ ವಯಸ್ಸಿನಲ್ಲೇ ಯಾವ್ಯಾವ ರೋಗಗಳು ಬಂದು ಸೇರ್ತಾವೆ, ಕರುಳಿನ ರೋಗಗಳು ಬಂದು ಸೇರ್ತಾವೆ, ಗಂಟಲು ರೋಗಗಳು ಬಂದು ಸೇರ್ತಾವೆ, ಎಲ್ಲನೂ ಅದು ಒಂದು ಕುಡಿತದ ಜೊತೆಗೆ ಎಲೆ ಅಡಿಗೆ ತಿನ್ನೋದು ಚಟ ಇದ್ದರೆ, ತಂಬಾಕು ಹಾಕೊಳ್ಳೋದು ಚಟ ಇದ್ದರೆ ಇನ್ನೂ ಅತೋನಾದ ಪರಿಸ್ಥಿತಿ. ಹೀಗಾಗಿ ಭಾಳ ಕುಟುಂಬಗಳು ಮೊದಲ ಬಡತನದಲ್ಲಿ ಒದ್ದಾಡ್ತಾ ಇದ್ದೀವಿ. ಇವತ್ತು ಇನ್ನೂ ಅಷ್ಟು ಈ ದಿಶೆಯಲ್ಲಿ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಅವರು ಯೋಚನೆ ಮಾಡಿದ್ದು ಭಾಳ ಯೋಗ್ಯದ. ಬರೀ ಅಧ್ಯಯನ ಮಾಡಿಬಿಡೋದಲ್ಲ, ಪರಿಹಾರಗಳನ್ನು ಹುಡುಕುವಂಥದ್ದು ಆಗಬೇಕಾಗಿದೆ. ಎಲ್ಲರಿಗೂ ಗೊತ್ತದು. ಯಾಕಂದರೆ ಯಾವ ಹುಡುಗ ಅಥವಾ ಹುಡುಗಿ ಅಥವಾ ಒಬ್ಬ ವ್ಯಕ್ತಿ ತಂದೆ ತಾಯಿ ಅಥವಾ ತಂದೆ ಕುಡುಕಿದ್ರೆ ಅವ್ರ ಮಕ್ಕಳು ಯಾರು ಇರ್ತಾರೆ, ಯಾವ ರೀತಿ ಇರ್ತಾರೆ. ಯಾಕಂದ್ರೆ ಅವರು ಅನುಭವಿಸೋರು, ಅದು ಬಿಸಿ ಆಗಿ ತಳಿತಿರ್ತದೆ. ಸರಿಯಾಗಿ ಊಟ ಇರೋದಿಲ್ಲ, ಸರಿಯಾಗಿ ಎಜುಕೇಷನ್ ಇರೋದಿಲ್ಲ, ಫೀಸ್ ಕಟ್ಟೋ ಶಕ್ತಿ ಇರೋದಿಲ್ಲ, ಏನೂ ಇರೋದಿಲ್ಲ. ಪಾಪ ಗುದ್ದಾಡಿನೂ ಬದುಕ್ತಿರ್ತಾರೆ. ಆ ಮಕ್ಕಳು ಹೋಗಿ ಕೇಳಿದಾಗ ಗೊತ್ತಾಗ್ತದೆ ಎಷ್ಟು ಕಠೋರ ಇರ್ತದೆ ಅಂತೇಳಿ. ನಾವು ಕೇವಲ ಲಾಭಕ್ಕಾಗಿ ನಮ್ಮ ಸರ್ಕಾರಗಳು ತಮ್ಮ ಉಳಿವಿಗಾಗಿ ಈ ಸಾರಾಯಿ ನೀತಿ ಅಂತಂದ ಇಡೀ ಮನುಕುಲಕ್ಕೆ ದೊಡ್ಡ ವೈರ್ಯ ನಿರ್ಮಾಣ ಆದಂಗಾಗಿದೆ. ಅದರಲ್ಲೂ ಭಾರತದಲ್ಲಂತೂ ಹೇಳ್ತೀವಿ. ಇದನ್ನು ಅಧ್ಯಯನ ನಿಜವಾಗಿಯೂ ಮಾಡಲೇಬೇಕಾದ, ತಳಸ್ಪರ್ಶಿಯಾಗಿ ಮಾಡೋದಷ್ಟೇ ಅಲ್ಲ, ಪರಿಹಾರಗಳು ನೋಡಿಕೆ ಈ ಸಾರಾಯಿಯನ್ನು ಬ್ಯಾನ್ ಅಲ್ಲ, ಸಾರಾಯಿ ಬಿಡುವಂಥದ್ದು ಏನಾದರೂ ಮಾಡಲಿಕ್ಕೆ ಸಾಧ್ಯದಾನ, ಮನುಷ್ಯ ತಾನು ಹೇಸ್ಕೊಳ್ಳೋದು ಬಿಡೋದಕ್ಕೆ ಸಾಧ್ಯದಾನ ಅನ್ನೋದನ್ನು ಮಾಡ್ಬೇಕು. ಎಲ್ಲರಿಗೂ ಗೊತ್ತು, ಎಲ್ಲರೂ ಹೇಳ್ತಾರೆ, ಎಲ್ಲರೂ ಎವರಿ ವೈಸ್ ಟಾಕಿಂಗ್ ದ್ಯಾಟ್. ಹೌದು, ಈ ಕುಡಿದು ಭಾಳ ಕೆಟ್ಟದ್ದು, ಡ್ರಂಕಾರ್ಡ್ನೆಸ್ ಇಸ್ ವೆರಿ ಬ್ಯಾಡ್ ಅಂತ ಹೇಳ್ತಾರೆ. ಆದರೆ ಮತ್ತು ಸಾಯಂಕಾಲ ಪಾರ್ಟಿ ಹಿಡ್ಕೊಂಡು ಕೂತಿರ್ತಾರೆ. ಏನಿದು ಅಂತ ಅಷ್ಟೊಂದು ಮನುಷ್ಯನ ಆವರಿಸ್ಕೊಂಡಂಥ ಈ ಸಾರಾಯಿ ಇದು ಬೇಕಾ ಅನ್ನೋದನ್ನು ಇವತ್ತೆಲ್ಲರೂ ಚರ್ಚೆ ಮಾಡಬೇಕಾಗಿದೆ. ಸರ್ಕಾರಕ್ಕೆ ಏನು ಲಾಭ ಐತ್ರಿ, ಅವ್ರ ಲಾಭ ಅಲ್ರಿ, ಅದು ನಮ್ಮಲ್ಲಿ ಹಾಕ್ತಾರೆ. ಅವರು ನಮ್ಮ ದುಡ್ಡು ತೊಗೊಂಡು ನಮಗೆ ಮತ್ತೆ ಟ್ಯಾಕ್ಸ್ ರೇಟ್ ಮತ್ತೆ ವಸೂಲು ಮಾಡಿಕೊಂಡು ಫೇರಿ ಮಾಡ್ತಾಯಿದ್ದಾರೆ. ನಿಜವಾಗಿ ಕೊಡ್ತದಂಥ ಸುಖ ಅದನ, ಅಷ್ಟೊಂದು ಅದನ್ನು ಆ ಡ್ರಗ್ ಅಡಿಕ್ಟ್ ಆ ರೀತಿ ಪರಿಣಾಮ ಆಗ್ತದೆ ನಾವು ಅಂತೇಳಿದ್ರೆ ಈ ದಿಶೆಯಲ್ಲಿ ಅಧ್ಯಯನ ನಿಶ್ಚಿತವಾಗಿಯೂ ಆಗಬೇಕಾಗಿದೆ. ಯಾಕಂತಂದ್ರೆ ಈ ಕುಡಿತದಿಂದ ಈ ದೇಶದ ಪರಿಸ್ಥಿತಿ ಇವತ್ತು ಅಧೋಗತಿ ಆಗೋದಷ್ಟೆಲ್ಲ ಬಡತನದಲ್ಲಿ ಒದ್ದಾಡುವಂಥದ್ದು. ಕುಡುಕರ ಪ್ರತಿಯೊಂದು ಮನೇನೂ ಏನಪ್ಪ ಅಂದ್ರೆ ಬಡತನದಲ್ಲಿ ಮುಳುಗಿ ಹೋಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲೋ ಒಬ್ಬ ಶ್ರೀಮಂತ ಕುಡಿದ ಏನೋ ಮಾಡ್ಕೊಂಡ್ರೆ ಅದಲ್ಲ, ಆದರೆ ಏನೂ ಇಲ್ಲಂಥ ವ್ಯಕ್ತಿ ದಿನಕ್ಕೆ 3-4 ದುಡಿಯುವಂಥ ಒಬ್ಬ ವ್ಯಕ್ತಿ ಕುಡಿತಕ್ಕೆ ಬೆಲೆ ಆದಪ್ಪ ಅಂದ್ರೆ ಅವನಷ್ಟೇ ಅಲ್ಲ, ಅವನ ಜೊತೆಗೆ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಬೀದಿಗೆ ಬರ್ತಾ ಇದ್ದಾರೆ. ಮಕ್ಕಳು ಸಣ್ಣವಿದ್ದಾಗ ಕಲಿದೆ ಹೋದಪ್ಪ ಅಂದ್ರೆ ಹೆಣ್ಣು ಮಕ್ಕಳಿದ್ರೆ ವೇಶ್ಯಾವೃತ್ತಿ ಇಳಿತಾ ಇರ್ತಾರೆ, ಗಂಡು ಮಕ್ಕಳಿದ್ರೆ ಕಾಳ್ತಾನೋ ಮತ್ತೇನೋ ಮಾಡಿ ಬದುಕುವಂಥ ಪರಿಸ್ಥಿತಿಗೆ ಅನಿವಾರ್ಯವಾಗಿ ನಾವು ದುಡ್ತಾ ಇದ್ದೀವಿ ಅವ್ರನ್ನ. ಇದೇ ರೀತಿ ಹೋಗಪ್ಪ ನೀವು ಅನ್ನುವಂಥದ್ದು ಈ ದಿಶೆಯಲ್ಲಿದು ಎಲ್ಲ ಮಗ್ಗಲುಗಳಿಂದ ಕುಡುಕನ ವ್ಯಕ್ತಿತ್ವ, ಕುಡುಕನ ನಂತರದಿರುವಂಥ ಅವ್ರ ಮನೆ, ಅವ್ರ ಮಕ್ಕಳು, ಅವ್ರ ಹೆಂಡರು ಯಾವ ಪರಿಸ್ಥಿತಿ ಒಳಗೆ ಇರ್ತಾನೆ, ಅವ್ನು ಸತ್ತು ಹೋದ್ಮೇಲೆ ಸತಿ ಏನು ಮಾಡ್ಲಿಕ್ಕೆ ಸಾಧ್ಯ ಆ ಮಗಳಿಂದ ಅನ್ನುವಂಥ ಸಹಿತ ವಿಚಾರ ಮಾಡ್ಬೇಕಾದ್ರೆ ಮಗ ಅಥವಾ ಮಗಳು ಯಾರು ಕುಡುಕಿರ್ತಾರೋ ಅವ್ರಿಗೆ ಅವರಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಮುಂದೆ ಅವ್ರ ಕುಟುಂಬ ನಾಶ ಹೋಗ್ತದೆ. ಕುಟುಂಬ ನಾಶದ ಜೊತೆಗೆ ಸಮಾಜಕ್ಕೂ ದೊಡ್ಡ ಹೊಡೆದು ಬಿಡ್ತದೆ ಅನ್ನೋದು ಅಷ್ಟು ಸತ್ಯದ. ಏನೂ ಇರಲಿ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಈ ವಿಷಯವನ್ನು ಅಧ್ಯಯನ ಮಾಡೋ ಸಲುವಾಗಿ ದೌರ್ಜನ್ಯ ಅದರಲ್ಲೂ ಅಧ್ಯಯನ ಮಾಡೋ ಸಲುವಾಗಿ ನಾವು ನೆರವು ಕೊಡ್ತೀವಿ. ಯಾರಾದರೂ ಮಾಡೋದು ಬರ್ರಿ ಪೌರಕ ಮಾಡಿರಿ, ಹೆಣ್ಮಕ್ಳು ಮೇಲೆ ಆಗುತ್ತಿರುವಂಥ ದೌರ್ಜನ್ಯ ತಿಳಿದಕ್ಕೆ ಇದೊಂದು ದಾರಿದೀಪ ಆಗಲಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದು ಯೋಗ್ಯದ. ಆ ದಿಶೆಯಲ್ಲಿ ಮತ್ತಾರು ಇದ್ದರು ಅಧ್ಯಯನಕಾರರು, ಯುವಕರು ಸ್ಟಡಿ ಮಾಡಿ ಇದನ್ನು ಬಂದ್ ಮಾಡಿಸೋದು, ಸ್ವಪ್ರೇರಣೆಯಿಂದ ಬಂದ್ ಮಾಡಿಸುವಂಥದ್ದು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ಯೋಚನೆ ನೀವು ನಾವು ಕೂಡ ಮಾಡಬೇಕಾಗಿದೆ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು S60 ನ್ಯೂಸ್ ಅರ್ಥ ತಿಳಿಸಿದ್ರೆ ಸತ್ಯಕ್ಕಾಗಿರಲಿ. ವಂದನೆಗಳು.